ವಾಗಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ನಾನು. ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿರುವಂಥ ಪತ್ರದ ವಿಚಾರದಲ್ಲಿ ಅವರು FRP ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಓಕೆ, ಅಗ್ರಿ. ನನಗೆ ಪತ್ರದ ಬಗ್ಗೆ ಆಕ್ಷೇಪ ಇಲ್ಲ, ಪತ್ರ ಬರೆದಿರೋ ಸಮಯದ ಬಗ್ಗೆ ಆಕ್ಷೇಪ ಇದೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಮೇ ತಿಂಗಳಲ್ಲಿ ಆದೇಶ ಬರುತ್ತೆ FRP ವಿಚಾರಕ್ಕೆ ಸಂಬಂಧಿಸಿ. ನೀವು ನವೆಂಬರ್ ಅಲ್ಲಿ ಪತ್ರ ಬರೀತೀರಿ, 6 ತಿಂಗಳ ನಂತರ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಖಂಡಿತ ಈಗ CM ಏನು ಮಾಡ್ತಾ ಇದ್ರು, ಸಕ್ಕರೆ ಸಚಿವರು ಏನ್ ಮಾಡ್ತಾ ಇದ್ರು? ವ್ಯಾಲಿಡ್ ಆಗಿದೆ. ಸಕ್ಕರೆ ಸಚಿವರು ಇದಕ್ಕೆ ಅವಾಗಲೇ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಅವ್ರ ಪ್ರತಿಕ್ರಿಯೆ ಅಂತ ನಮಗೂ ಕೈಗೆ ಸಿಗ್ತಾ ಇಲ್ಲ. ಅವರು ಅದು ಸ್ಪಷ್ಟ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ರೈತರ ಸಮಸ್ಯೆ ಬಂದಿದ ತಕ್ಷಣವೇ ಡೇ 1 ನಾನು ಹೇಳ್ತಿಲ್ಲ, ಡೇ 1 ಅವ್ರ ಪ್ರೊಟೆಸ್ಟ್ ಶುರುವಾದ ಡೇ 1 ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ಜಿಲ್ಲಾಡಳಿತಗಳಿಗೆ ಮತ್ತೆ ಅಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್, ಅದು ಅಕ್ಟೋಬರ್ ಎಂಡಿಗೆ ಸ್ಟಾರ್ಟ್ ಆಗಿದ್ದು. ನಾನು ಕೇಳಿದ ಪ್ರಶ್ನೆ ಮೂಲದಲ್ಲೇ ಇದೆ. ನೀವು ಜಗತ್ತಿನ ಎಲ್ಲ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ. ಆಯ್ತು, ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡ್ತೀರಿ. ನೀವು ಸಮಸ್ಯೆಗಳು ಬಂದಾಗ ಡೊನಾಲ್ಡ್ ಟ್ರಂಪ್ ಬಗ್ಗೆ ಟ್ವೀಟ್ ಮಾಡ್ತೀರಿ, ಸಮಸ್ಯೆಗಳು ಬಂದಾಗ ಸ್ಟೇಟಸ್ ಗಳನ್ನ ಹಾಕ್ತೀರಿ. ಐ ಅಗ್ರಿ. ಇದರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಟೈಮ್ ಇರಲಿಲ್ಲ. ಈಗ ಐ ಅಗ್ರಿ, ನೀವು ಹೇಳ್ತಾ ಇರೋದು ನಾನು ಒಪ್ಕೊಂತೀನಿ. ಸಕ್ಕರೆ ಈಗ ನೋಡಿ, ಈಗ ಈ FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. ಕರೆಕ್ಟ್, ಅವ್ರು ತೀರ್ಮಾನ ಮಾಡಿದ್ ಸರಿ ಇಲ್ಲ. ಕೇಳಿ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಕಟಾವು ಮಾಡಿ ಸಾಗಣೆ ಮಾಡಿದಂತಹ ಕಬ್ಬಿಗೆ ಸರಿಯಾಗಿ ಅವ್ರು ಹಣ ಪಾವತಿ ಮಾಡ್ತಾ ಇದ್ದಾರೆ, ಸಮಯಕ್ಕೆ ತಕ್ಕಾಗಿ ಪಾವತಿ ಮಾಡ್ತಾ ಇದ್ದಾರಾ? ತೂಕದಲ್ಲಿ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರಾ ಇಲ್ವಾ? ಅದನ್ನ ನೋಡ್ಕೊಂಡು ಕೇಳಿ. ನಿಮ್ ಪ್ರಕಾರ, ಈ ಪತ್ರದ ಪ್ರಕಾರ ಮೂಲ ಇರೋದು FRP ಸರಿ ಇಲ್ಲ. ಕೇಳಿ, ಆಯ್ತು, FRP ಸರಿ ಇಲ್ಲ, ವೈಜ್ಞಾನಿಕವಾಗಿದೆ ಅಂತ ಯಾವಾಗ ಧ್ವನಿ ಎತ್ತಿದ್ರಿ? ಯಾರು ಧ್ವನಿ ಎತ್ತಿದ್ರು ಈ 6 ತಿಂಗಳಲ್ಲಿ? ನನಗೆ ದಯವಿಟ್ಟು ತಿಳಿಸಿ. ನಟರಾಜ್ ಗೌಡ್ರೆ, ದಯವಿಟ್ಟು ತಿಳಿಸಿ ನನಗೆ. ರೈತರು ನೋಡಿ, FRP ಬೆಲೆ ಸರಿ ಇಲ್ಲ, ಸರಿ ಇದೆ ಅಂತ ರೈತರು ಈಗ ಡಿಮ್ಯಾಂಡ್ ಮಾಡಿದಾಗಲೇ ನಾವು ಚರ್ಚೆ ಮಾಡ್ತಾ ಇರೋದು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇನ್ನೂ ಮಲ್ಗೆ ಇದೆ. ಅಟ್ಲೀಸ್ಟ್ ನಾವು ರಾಜ್ಯ ಸರ್ಕಾರ ನಾವು ಮಂತ್ರಿ, ಅದಕ್ಕೆ ಡೆಡಿಕೇಟೆಡ್ ಇಲಾಖೆ, ಸಕ್ಕರೆ ಕಾರ್ಖಾನೆ ಪಕ್ಕದಲ್ಲೇ ಪ್ರಹ್ಲಾದ್ ಜೋಶಿ ಅವರು ದಿನ ಓಡಾಡ್ತಾರೆ. ಸಕ್ಕರೆ ಕಾರ್ಖಾನೆ ಪಕ್ಕದಲ್ಲಿ ಪ್ರಹ್ಲಾದ್ ಜೋಶಿ ಕೇಳ್ರಿ. ನಾವು ಅವ್ರು ಸರಿ ಇಲ್ಲ, ಸರಿ ಇಲ್ಲ ಅಂತ ಅನ್ಕೊಳ್ಳಿ. ನೀವು ಬಹಳ ಅದ್ಭುತ, ಒಳ್ಳೇದು. ನೀವು ಅವ್ರು ಸರಿ ಇಲ್ಲ, ನೀವು ಅವ್ರು ಸರಿ ಇಲ್ಲ ಅಂದಿದ್ದು ಒಳ್ಳೆ ಒಪ್ಕೊಂಡು ನಾನು ಒಪ್ಕೊಂತೀನಿ. ಇಡೀ ಜನ ಹೇಳ್ತಾರೆ. ಕೇಳಿ, ಪ್ರತಿಭಟನೆ ಆದಾಗ ಲೆಟರ್ ಬರೆಯೋದು ನಾಟಕ? ಇದು ಕೇಳಿ, ನಾವು ಬದ್ಧತೆ ಇದೆ, ಅದಕ್ಕೆ ರಾಜ್ಯ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕಟಾವು ಶುರುವಾದ ನಂತರ ಲೆಟರ್ ಬರೆಯೋದಾ ಸರ್ ನೀವು? ಕಟಾವು ಶುರುವಾಗಿ ರೈತರು ಬೀದಿಗಿಳಿದ ಈಗ ನೀವು ನನಗೆ ಮಾತಾಡಕ್ ಬಿಡಿ. ನೀವು ಹೇಳಿ ಸರಿ ಇದೆ, ಕೇಂದ್ರ ಸರ್ಕಾರ ಸರಿ ಇಲ್ಲ, ಸತ್ತೋಗಿದೆ, ಸರಿ ಇದೆ. ಉತ್ತರ ಸಿಗಲಿಲ್ಲ. ಮಾತಾಡಕ್ ಬಿಡ್ರಿ. ನಿಮ್ಮ 1 ನಿಮಿಷದ ಪ್ರಶ್ನೆಗೆ ನನ್ಗೆ 10 ಸೆಕೆಂಡ್ ಮಾತಾಡಕ್ ಬಿಡಿಲ್ಲ ಅಂದ್ರೆ ಹೆಂಗೆ? ಸರಿ, ಉತ್ತರ ಕೊಡಿ. ಕೇಳಿ, ರಾಜ್ಯ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ಡೇ 1 ಪ್ರತಿಕ್ರಿಯೆ ಕೊಟ್ಟಿದೆ. ಒಂದು, ರೈತರ ಹೋರಾಟ ಇದೆ, ಅದಕ್ಕೆ ನಾವು ಬೆಂಬಲವಾಗಿ ನಮ್ಮ ರಾಜ್ಯ ಸರ್ಕಾರ ನಿಂತಿದೆ. ರೈತರಿಗೀಗ FRP ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ. ಒಂದು, ಎರಡನೇದು ಆಗ್ಲಿ, ಮೇನಲ್ಲೇ ಮಾಡ್ಲಿ. ಹಂಗಂದ್ರೆ ಪರಿಷ್ಕರಣೆ ಯಾವಾಗ ಮಾಡಿದ್ದಾರೆ? ಬೆಲೆ ಪರಿಷ್ಕರಣೆ ಯಾವಾಗ ಮಾಡಿದ್ದಾರೆ? 2019 ಮಾಡಿದ್ದಾರೆ, ಇಲ್ಲಿವರೆಗೂ ಮಾಡೇ ಇಲ್ಲ. ಆದೇಶ ಪ್ರಕಟ ಆಗಿದ್ದು ಮೇ ತಿಂಗಳಲ್ಲಿ. ನಟರಾಜ್ ಗೌಡ್ರೆ, ಈಗ ಮೇನಲ್ಲಿ ಆಗಿದೆ, ದಯವಿಟ್ಟು ದಾರಿ ತಪ್ಪಿಸಬೇಡಿ. ಆಯ್ತು, ಮೇನಲ್ಲಿ ಆಗಿದೆ. ನಾವು ಸರ್ಕಾರ ಈಗ 7 ದಿನಗಳಿಂದ 8 ದಿನಗಳಿಂದ ನಾವು ಪ್ರತಿಕ್ರಿಯೆ ಕೊಡ್ತಾ ಇದೀವಿ, ನಾವು ಚರ್ಚೆ ಮಾಡ್ತಾ ಇದೀವಿ. ಅವ್ರಿಗೆ ಸಾಲ್ವ್ ಮಾಡಬೇಕು. ಅವ್ರಿಗೆ ಇಳುವರಿ ಆಧಾರದ ಮೇಲೆ, ಅವ್ರಿಗೆ ರಿಕವರಿ ಆಧಾರದ ಮೇಲೆ ಅವ್ರಿಗೆ ಬೆಂಬಲ ಬೆಲೆ, ಅದ್ರ ಬೆಲೆ ಕೊಡಬೇಕು. ಗೊತ್ತಾಯ್ತು ಸರ್. ಕೇಳಿ, ನಾವು ರೈತರು ಕೇಳ್ತಾ ಇದ್ದಾರೆ, ನಾವು ಪ್ರತಿಕ್ರಿಯೆ ಕೊಡ್ತಾ ಇದೀವಿ. ರೈತರದು ನಿರಂತರವಾಗಿ ರೈತರದು ನಿರಂತರವಾಗಿ ಅವ್ರದ್ದು ಬೇಡಿಕೆ ಇರ್ತದೆ. ನಾವು ನಿರಂತರವಾಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇದೀವಿ. ಕೊಡ್ತೀನಿ ಅವಕಾಶ. ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕೇಂದ್ರ ಸಚಿವರುಗಳು ಏನ್ ಮಾಡ್ತಾ ಇದ್ದಾರೆ? ಇವತ್ತು ನೀವು ಬರೋದಕ್ಕಿಂತ ಮೊದಲೇ ಕೇಳಿದೆ ನಾನು. ಯಾರು ಬೆಂಬಲ ನೀವು ಬರೋದಕ್ಕಿಂತ ಮೊದಲೇ ಕೇಳಿದೀನಿ ನಾನು. ನಟರಾಜ್ ಗೌಡ್ರೆ, ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋದು, ರೈತರಿಗೆ ಮೋಸ ಮಾಡ್ತಾ ಇರೋದು. ಪ್ಲೀಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.